ನಮಸ್ಕಾರ. ಮನೇಲಿದ್ದಾಗ ತುಂಬಾ ಬೇಜಾರಾದ್ರೆ ಏನಾದ್ರೂ ತಿನ್ಸಿ ಕರ್ಕೊಂಡೋಗಿ ಅಂತ ನಾನು ಕೇಳ್ತೀನಿ. ನಾನು ಆಚೆ ಕಡೆ ಏನಾದ್ರೂ ತಿನ್ಕೊಂಡ್ ಬಂದ್ರೆ ಮನೇಲಿ ಸರಿಯಾಗಿ ಊಟ ಮಾಡಲ್ಲ. ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಅದಕ್ಕೆ ನಮ್ಮ ಹಸ್ಬೆಂಡು ಬೇಡ ಹೊರಗಡೆ ಏನು ತಿನ್ನೋದು, ಮನೆಗೆ ಫ್ರೂಟ್ಸ್ ತಂದ್ಕೊಡ್ತೀನಿ ತಿನ್ನು ಅಂತ ಹೇಳ್ತಾ ಇದ್ರು. ಅವ್ರ ಕಾಲಿಗೆಲ್ಲ ಬಿದ್ದು ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಇಲ್ಲ ಇಲ್ಲ ನಾನು ಜಾಸ್ತಿ ತಿನ್ನಲ್ಲ, ಮನೆಗೂ ಬಂದು ತಿಂತೀನಿ ಊಟನ ಅಂತ. ಸರಿ ಆಯ್ತು ಬಾ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ನೋಡಿದ್ರೆ ಮಸಾಲೆ ಪುರಿ ಅಂಗಡಿನೇ ಇರ್ಲಿಲ್ಲ. ಏನ್ ಪ್ರಾಬ್ಲಮ್ ಅಂದ್ರೆ ಗ್ಯಾಸ್ ಪ್ರಾಬ್ಲಮ್. ಗೋಲ್ಗಪ್ಪದವನ್ ಮಾತ್ರ ಇದ್ದ. ಸರಿ ಆಯ್ತು ಗೋಲ್ಗಪ್ಪನೇ ತಿನ್ನೋಣ ಅಂದ್ರೆ ಪಾನಿಪುರಿ ತಿಂದಷ್ಟು ಟೇಸ್ಟ್ ಇರ್ಲಿಲ್ಲ ಅದು. ಮೋಸ್ಟ್ ಆಫ್ ದ ಕ್ವಶನ್ ಎಲ್ಲ ಕೇಳ್ತಾ ಇರೋದು, ಏನಕ್ಕೆ ಕೆಲ್ಸ ಬಿಟ್ರಿ ಅಂತ. ನಿಮ್ಮೆಲ್ಲರಿಗೂ ಹೇಳ್ಬೇಕು ನಾನು ಏನಕ್ಕೆ ಕೆಲ್ಸ ಬಿಟ್ಟೆ ಅನ್ನೋ ಆಸೆ ನಂಗೂ ಇದೆ. ಬಟ್ ನಾನೇನಾದ್ರೂ ಹೇಳಿದ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಏನು ಶೇರ್ ಮಾಡಲ್ಲ. ಪರ್ಸನಲ್ ಎಲ್ಲ ಪಬ್ಲಿಕ್ ಅಲ್ಲಿ ಏನಕ್ಕೆ ಅಂತ ನನ್ ಮನ್ಸಿಗೆ ಅನಿಸ್ತು ನಾನು ಕೆಲ್ಸ ಬಿಡ್ಬೇಕು ಅಂತ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಟಾರ್ಚರ್ ಅಂತ ಅನಿಸ್ತು, ಪರ್ಸನಲ್ ಟಾರ್ಗೆಟ್ ಅಂತಾನು ಅನ್ನಿಸ್ತು. ನಾನ್ ಕೆಲ್ಸ ಬಿಡಕ್ಕೆ ಇಬ್ರು ವ್ಯಕ್ತಿಗಳು ಕಾರಣ ಆಗ್ತಾರೆ. ರೂಪ ಕೂಡ ಕೆಲ್ಸ ಬಿಟ್ಲು, ಅವಳಿಗೂ ಕೂಡ ಸೇಮ್ ಪ್ರಾಬ್ಲಮ್. ನಮ್ಮಿಬ್ರು ಹೊಟ್ಟೆ ಮೇಲೆ ಹೊಡೆದಂತ ಆ ಇಬ್ರು ಹೊಟ್ಟೆಗಳು ತಣ್ಣಗಿರ್ಲಿ. ನಾವು ಕೆಲ್ಸ ಮಾಡ್ತಿದ್ದನ್ನ ನೆಮ್ಮದಿಯಾಗಿ ಮಾಡಕ್ ಬಿಡದೆ ಇರೋರು ಅವ್ರು ನೆಮ್ಮದಿಯಾಗಿ ಕೆಲ್ಸ ಮಾಡಕ್ ಆಗತ್ತಾ? ಅವರು ಒಂದಲ್ಲ ಒಂದಿನ ಇದನ್ನ ಫೇಸ್ ಮಾಡೇ ಮಾಡ್ತಾರೆ. ನಾವು ಚೆನ್ನಾಗಿದ್ರೆ ಎಲ್ ಬೇಕಾದ್ರೂ ನಾವು ಕೆಲ್ಸ ಮಾಡ್ಬೋದು. ಬಟ್ ನಾನ್ ಇಷ್ಟ ದಿವಸ ಅನ್ಕೊಂಡಿದ್ದೆ ನಿಯತ್ತು ಅಂತ ಗೊತ್ತಿಲ್ಲದೆ ಹೋದವ್ರೆ ನಿಯತ್ತ ಕೆಲಸ ಮಾಡಿ ಅಂತ ಹೇಳ್ತಾರೆ. ಬಟ್ ಅವ್ರಗಳಿಗೆಲ್ಲ ಬಕೆಟ್ ಹಿಡಿಬೇಕು, ಅವ್ರಗಳ ಹತ್ರ ನಮ್ ಸ್ವಾಭಿಮಾನನೇ ಮಾರ್ಕೊಬಿಡ್ಬೇಕು. ಈ ಬಕೆಟ್ ಹಿಡಿಯೋ ನಾಯಿಗಳೆಲ್ಲ ನಮ್ ಬಗ್ಗೆ ಹೋಗಿ ಇರೋದ್ರ ಜೊತೆ ಇಲ್ದೇ ಇರೋದನ್ನ ಸೇರ್ಸಿ ಹಾಕೊಡ್ತಿರ್ತಾರೆ. ಯಾಕಂದ್ರೆ ಅವರು ಒಳ್ಳೆಯವ್ರಾಗಕ್ಕೆ, ಅವರೇ ದುಡ್ಡು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿರ್ಲಿ.